ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ರಾಮನಗರದ ಹಾರೋಬಲೆ ಎಂಬ ಗ್ರಾಮಕ್ಕೆ. ಇಲ್ಲಿ ಜನರಿಗೆ ರೇಷ್ಮೆ ಸಾಕಾಣಿಕೆಯೇ ಜೀವನಾಧಾರವಾಗಿದೆ. ನಾವು ಕೂಡ ಈ ಪ್ಲೇಸಿಗೆ ಬಂದು ಸ್ವಲ್ಪ ಕೃಷಿ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲೂ ರೇಷ್ಮೆ ಸಾಕಾಣಿಕೆ ಬಗ್ಗೆ ನನಗೊಂದು ಚೂರು ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿ ಜನ ಸ್ವಲ್ಪ ಸಪೋರ್ಟ್ ಮಾಡಿ ವಿಡಿಯೋ ಮಾಡಕ್ ಬಿಟ್ರು. ಇವರು ಮಾಲೀಕರು, ಇವ್ರನ್ನ ಕೇಳ್ರಿ, ಅವ್ರನ್ನ ಹಾಕ್ರಿ. ಇವ್ರೇನಾ? ರೀಲ್ಸ್ ಮಾಡ್ತಿದ್ದೀರಾ? ರೀಲ್ಸ್ ಅಲ್ಲಿ ವಿಡಿಯೋ ಮಾಡೋಣ. ಇದೇನೆ ಹುಳ ಒಳಗೆ ಇದೆ, ಚಿಟ್ಟೆಯಾಗಿ ಹೊಟ್ಟೈತದ ಆಚೆಗೆ. ಹೊಡೆತದ ಅಲ್ಲಿ ಹುಳ, ಇಲ್ಲಿ ಹುಳ ಇದೆ, ರೇಷ್ಮೆ. ಓ, ಇಲ್ಲಿ ಹುಳ ಇದೆಯಾ? ಇಲ್ಲಿ ಇದೆ ಹುಳ. ಯಪ್ಪ, ಕೈಯಿಂದ ಮುಟ್ತಾ ಇದಾರೆ. ಒಳಗೆ ನಮ್ಮ ಕಡೆ ಎಲ್ಲ ಸಾಕ್ತಿದ್ದಾಗ ಇದು ಗುಡ್ ಕಟ್ಟಿರೋದಾ? ಮತ್ತೆ ಇದು ಚಿಟ್ಟೆ ಆಯ್ತದೆ, ಚಿಟ್ಟೆ ಹೊಟ್ಟೈತದೆ. ಪುನಃ ನೀವು ಹುಳ ತರಬೇಕು. ಬೇರೆ ಹುಳ ಒಂದೊಂದು ಚಂದ್ರ ಕೆಜಿಗೆ ಹೇಳಕ್ಕಾಗಲ್ಲ. ಕೆಜಿಗೆ 500. ನೈಟ್ ಇದ್ದಂಗೆ ಈಗ ಚಿನ್ನದ ಬೆಲೆ ಚಿನ್ನದ ಬೆಲೆ ಹಂಗೆ ಇದ್ರೂ ಆ ಹುಳ ಏನ್ ಕಚ್ಚಲ್ವಾ? ಅಯ್ಯೋ, ನೀವೇನು ಹಂಗೆ ಹಿಡಿತೀರ? ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಆರೋಗ್ಯಕ್ಕೆ ಬಂದಲ್ಲ, ಇಲ್ಲಿ ನೋಡಿ ಹಿಂಗೆ ಆಗತ್ತೆ ಲಾಸ್ಟ್ ಅಲ್ಲಿ ಎಲ್ಲ. ಓ, ಹಿಂಗ್ ಚಿಟ್ಟೆ ಆಗದಾ? ಬಾರಿ ಚೆನ್ನಾಗಿದೆ ನೋಡಿ. ಇದನ್ನೇ ಇಲ್ಲಿ ನೋಡಿ ಗೂಡಿ, ಇದನ್ನೇ ಲಾಸ್ಟ್ ಹಿಂಗೆ ಈ ಹುಳ ಗೂಡಾಗಿ ಇದರಿಂದ ಆಚೆ ಬಂದು ಹಿಂಗ ಆಗ್ಬಿಟ್ಟು ಚಿಟ್ಟೆ ಆಗುತ್ತದೆ. ನಾವು ರೇಷ್ಮೆ ಬಗ್ಗೆ ಈ ಬುಕ್ಕಲ್ಲಿ ಓದಿರೋದಕ್ಕೂ ಮತ್ತೆ ನಿಜವಾಗ್ಲೂ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಈ ರೇಷ್ಮೆ ಹುಳುಗಳಿಗೆ ಕಣ್ಣೆ ಕಾಣಲ್ವಂತೆ. ನಾವು ಹೆಣ್ಮಕ್ಳು ಬರೀ ಇದನ್ನೇ ಅಲ್ಲ ಇಷ್ಟಪಡೋದು ಜಾಸ್ತಿ. ಚಿಟ್ಟೆ ಇದಂಗಾಗೋದು. ಇದನ್ನ ಬಟ್ಟೆ ಇದು ಮಾಡಕ್ಕೆ ಹೊಡಿತಾರೆ. ನನಗೊಂದು ಲಕ್ಷದ ರೇಷ್ಮೆ ಸೀರೆ ಬೇಕು ಅಂತ ಹೇಳಲ್ವಾ, ಇದೇ ರೇಷ್ಮೆ, ಇದ್ರಲ್ಲೇ ರೇಷ್ಮೆ ಇದೆಲ್ಲ ಕಲರ್ ಹಾಕೋದು. ಇದೆಲ್ಲ ರೇಷ್ಮೆ ದಾರ ಐತಲ್ಲ, ಇದರಿಂದನೇ ತೆಗೆದಿರೋದು. ಬಣ್ಣ ಬಿಡಿಸ್ಕೊಡಿ, ಹೆಲ್ಪ್ ಆಗ್ಲಿ ಅವ್ರಿಗೆ ಒಂದೆರಡು. ನಾವೆಲ್ಲ ಇವ್ ಕೆಲಸ ಮಾಡಿದ್ವಿ, ನಮ್ಮ ಕಡೆ ಆಗ್ತಿದ್ದ ಫಸ್ಟ್. ಅದು ಬಿಡಿಸ್ ತಗೋಬೇಕಾರೆ ಫುಲ್ ಹಿಂಗ್ ಮಾಡಿ ಹಿಂಗ್ ತಗೋಬೇಕಾ? ಅನ್ಸು ಈ ತರ ಅಣ್ಣ ಈ ವೇಸ್ಟ್ ಏನ್ ಮಾಡ್ತೀರಾ ನೀವು? ಯೂಸ್ ಆಗಲ್ಲ, ರೀಯೂಸ್ ಏನಾಗಲ್ಲ ಅದು. ಓ, ಇದು ಯೂಸ್ ಆಗುತ್ತಾ? ಇದು ಪರ್ಫೆಕ್ಟ್ ಆಗಿ ಆಗಿರೋದು, ಇದು ಅರ್ಧಂಬರ್ಧ ಆಗಿರೋದು, ಇದು ಹಾಗೇ ಇಲ್ಲ. ಸಿಕ್ತು ನೋಡಿ ರೆಡ್ಡು. ನಾವೆಲ್ಲರೂ ರೇಷ್ಮೆ ಸಾಕಾಣಿಕೆನ ನೋಡಿಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.